ಈ ಒಂದು ಪ್ರತಿಭಟನೆ ಮಾಡುವ ಉದ್ದೇಶ ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಕಣ್ಣೀರಿನ ಒಂದು ಕೂಗಾಗಿದೆ. The first and foremost is we want the government to take a strict action on the officials who have done this blunder. It is to completely scrap NTA and start with a new structure which is more securitized. ಈ ಸೆಂಟ್ರಲೈಸ್ಡ್ ಎಕ್ಸಾಮ್ ಏನಿದೆಯೋ ಇದನ್ನು ನಾವು ರಾಜ್ಯಕ್ಕೆ ಕೊಡಬೇಕು, ಸ್ಟೇಟ್ ವೈಸ್ ಮಾಡಬೇಕಂತಹ ನಮ್ಮ ಮೊದಲ ಬೇಡಿಕೆಯಾಗಿದೆ. ಯಾವ ಸಿಚುವೇಷನ್ಲಿದ್ದಾರೆ ಅಂದರೆ ಮಕ್ಕಳು ಸೂಸೈಡ್ ಹೋಗುವ ಆ ಸ್ಟೇಜಲ್ಲಿ ಕೂಡ ರೀಚ್ ಆಗಿದ್ದಾರೆ. ಸೊ ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಕಂಪ್ಲೀಟ್ ಜೋಕ್ ಆಗೋಗಿದೆ. ಲಾಟ್ ಆಫ್ ಕ್ಯಾಂಡಿಡೇಟ್ಸ್ who have leaked this paper are linked to BJP. ನಾವು 2024 ಕೇಸ್ ತೆಗೆದ್ರೆ ಅಲ್ಲಿ ಆಗ ಕೂಡ ಲೀಕ್ ಆಗಿತ್ತು ಪೇಪರ್. ನಮ್ಮ ಗವರ್ಮೆಂಟ್ ಇದಕ್ಕೆ ಏನು ಆ್ಯಕ್ಷನ್ ತೆಗಿಲಿಲ್ಲ. ನಮ್ಮ NTA ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಏನಿದೆಯೋ ಅದೊಂದು ಟ್ಯಾಂಪರಿಂಗ್ ಅಥಾರಿಟಿ ಆಗಿಬಿಟ್ಟಿದೆ. ಅದು ಸರ್ಕಾರ ಏನು ಹೇಳ್ತದೆ ಅದನ್ನು ಮಾತ್ರ ಮಾಡ್ತದೆ. ಕೆಲವು ಪೋಷಕರು 20 to 27 lakhs ಪೇ ಮಾಡಿ ಕ್ವೆಶ್ಚನ್ ಪೇಪರ್ ಖರೀದಿ ಮಾಡ್ತಾರೆ. ಇನ್ನು ಉಳಿದ ನಮ್ಮ ಬಡ ಮಕ್ಕಳು ಏನು ಮಾಡ್ತಾರೆ ಅಂದರೆ ಹೈ ಕ್ಲಾಸ್ ಪೀಪಲ್ ವಿಲ್ ಗೆಟ್ ಎಂಟ್ರಿ ಟು ದ ಮೆಡಿಕಲ್ ಫೀಲ್ಡ್ ಆ್ಯಂಡ್ ದೇ ವಿಲ್ ಬಿಕಮ್ ಡಾಕ್ಟರ್ಸ್ ಆ್ಯಂಡ್ ದೇ ವಿಲ್ ಎಂಜಾಯ್ ದೇಯರ್ ಲೈಫ್. ಕಕೋಡ ನೀತಿಯ ನೇತಾರ, ಎಲ್ಲಿದೆ ರಕ್ಷೆ, ಎಲ್ಲಿದೆ ಭವಿಷ್ಯ? ಅಯ್ಯೋ ಸೋರುತ್ತಿದೆ, ಬೇಕಿದೆ ರಕ್ಷಣೆ, ಬೇಕಿದೆ ತನಿಖೆ, ಭವಿಷ್ಯ ಭಾರತ ಜಿಂದಾಬಾದ್, ವಿದ್ಯಾರ್ಥಿ ಜಿಂದಾಬಾದ್. ನನ್ನ ಹೆಸರು ಮುಸ್ತಫಾ, CA ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ. ಇವತ್ತು ನಾವಿಲ್ಲಿ ಪ್ರತಿಭಟನೆಗೆ ಎಲ್ಲ ಒಟ್ಟಿಗೆ ಆಗಿದ್ದೇವೆ. ಈ ಒಂದು ಪ್ರತಿಭಟನೆ ಮಾಡುವ ಉದ್ದೇಶ ಇದು ಕೇವಲ ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಕಣ್ಣೀರಿನ ಒಂದು ಕೂಗಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಪರಿಶ್ರಮದ ಪರ ಹೋರಾಟವಾಗಿದೆ. ಇದೊಂದು ಶಿಕ್ಷಣ ವ್ಯವಸ್ಥೆಯ ಮುಂದೆ ಉಳಿಸಲು ಒಂದು ಪ್ರತಿಭಟನೆಯಾಗಿದೆ. ಮಕ್ಕಳು ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ಆ ಸಂದರ್ಭದಲ್ಲಿ ಈ ಒಂದು ಪೇಪರ್ ಲೀಕ್ ಮಾಡ್ತಾ ಇದ್ದಾರೆ. ಇದು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಈ ಒಂದು ಸರ್ಕಾರದಲ್ಲಿ ಏನು ಬೇಡಿಕೆ ಇಡುವುದಂದರೆ ಮೊದಲನೇದಾಗಿ ಈ ಒಂದು ಶಿಕ್ಷಣ ಸಚಿವರು ತಕ್ಷಣ ಕೂಡಲೇ ರಾಜೀನಾಮೆ ನೀಡಬೇಕಾಗಿದೆ. Myself Muhammad Ismailar, currently serving as the District Secretary of Student Islamic Organization of India, Dakshin Kannada District. So today we have gathered here to seek the justice for the students, for the 22 lakh plus students who have written the NEET examination. For the most recent news which is going around, which is regarding the paper leakage of NEET UG. So first and foremost demand is to attain the accountability to the students who have written the exams, accountability for the officials who have done so, who have created this loophole and done a whole mess which have shattered the dreams of 22 plus lakh students of India. First and foremost, our first question to the people who have done that is to the government, when you are not taking any accountability, when you are not giving any accountability to any of them, when you expect to have a Viksit Bharat, when you expect to have a bright future, which is obviously attained by the students who are currently writing their exams, who are currently preparing for their career, when their career itself is not promised, when we have not giving any kind of accountability, any kind of security to the exams what they are writing, how can you expect a Viksit Bharat in the future? You cannot expect a Viksit Bharat unless and until you provide them the security. When you provide them the security, then itself you can expect the Viksit Bharat. Then itself you can expect the brighter future of India. So this is what we are asking you all. The first and foremost is we want the government to take a strict action on the officials who have done this blunder, and also to create a new reform structure which is to completely scrap NTA and start with a new structure which is more securitized. ನನ್ನ ಹೆಸರು ಅಬ್ದುಲ್ ರಹಮಾನ್. ನಾನೀಗ SCAದಲ್ಲಿ ಪಾಣೆಮಂಗಳೂರು ಘಟಕದ ಅಧ್ಯಕ್ಷನಾಗಿದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನೀಟ್ ಎಂಬುದು ಕೇವಲ ಒಂದು ಚಿಕ್ಕ ಎಕ್ಸಾಮ್ ಅಲ್ಲ, ಇದು ನಮ್ಮ ಮುಂದಿನ ಡಾಕ್ಟರ್ಸ್ಗಳನ್ನು ತಯಾರಿ ಮಾಡುವಂತಹ, ಅವರನ್ನು ಸೃಷ್ಟಿಸುವಂತಹ ಒಂದು ಎಕ್ಸಾಮ್ ಆಗಿದೆ. ಅವರಿಗೆ ಮುಂದಿನ ಘಟಕಕ್ಕೆ ಹೋಗಲು ಅವರಿಗೆ ಕಾಲೇಜಿಗೆ ಹೋಗಲು ತಯಾರಿ ಮಾಡುವಂತಹ ಒಂದು ಎಕ್ಸಾಮ್ ಆಗಿದೆ ಈ ನೀಟ್ ಪರೀಕ್ಷೆ. ಇದೊಂದು ಚಿಕ್ಕ ಪರೀಕ್ಷೆ ಅಲ್ಲ. ನಮಗೆ ಗೊತ್ತಿರುವ ಹಾಗೆ ಇದೊಂದು ಸೆಂಟ್ರಲೈಸ್ಡ್ ಆಗಿ ಆಗುವಂತಹ, ಬಹಳ ಒಂದು ಸಿಸ್ಟಮ್ಯಾಟಿಕ್ ಅಂತಹ ಆಗಬೇಕಂತಹ ಒಂದು ಪರೀಕ್ಷೆಯಾಗಿದ್ದು, ಈಗ ಇದರಲ್ಲಿ ತುಂಬ ಸೋರಿಕೆಗಳು ಬರ್ತಾ ಇದೆ. ನಮಗೆ ನೋಡುವಂತಾದರೆ ನಾವು ಇಲ್ಲಿ ಏನು ಬೇಡಿಕೆ ಇಡುತ್ತಿದ್ದೇವೆ ಅಂದರೆ, ಇಲ್ಲಿ ಮೊದಲು ಈ ಸೆಂಟ್ರಲೈಸ್ಡ್ ಎಕ್ಸಾಮ್ ಏನಿದೆಯೋ ಇದನ್ನು ನಾವು ರಾಜ್ಯಕ್ಕೆ ಕೊಡಬೇಕು, ಸ್ಟೇಟ್ ವೈಸ್ ಮಾಡಬೇಕಂತಹ ನಮ್ಮ ಮೊದಲ ಬೇಡಿಕೆಯಾಗಿದೆ.
ಯಾಕೆಂತಾದರೆ ನಾವು ಇಷ್ಟರವರೆಗೆ ನೋಡಿದ್ದೇವೆ, ಇಷ್ಟು 5 ವರ್ಷ ಅಲ್ಲ, ಇದು ಸ್ಟಾರ್ಟ್ ಆಗಿಂದಲೇ ಈ ಪ್ರಶ್ನೆ ನಮಗೆ ಬರುತ್ತಾ ಇದೆ. ಈ ಪೇಪರ್ ಸೋರಿಕೆ ಏನಿದೋ ಇದಕ್ಕಾಗಿ ವಿದ್ಯಾರ್ಥಿಗಳು 1 ವರ್ಷ 2 ವರ್ಷ ಹಲವಾರು ವರ್ಷಗಳಿಂದ ಇದಕ್ಕೆ ತಯಾರಿ ಮಾಡುತ್ತಾ ಇದ್ದಾರೆ. ಇದೊಂದು 1 ತಿಂಗಳಿಗೆ ಬರುವಂತಹ ಎಕ್ಸಾಮ್ ಅಲ್ಲ. 1 ವರ್ಷ ತಪ್ಪಿದರೆ ಇನ್ನೂ ಅವರು 1 ವರ್ಷ ಕಾದು ಬರುವ ವರ್ಷ ಇದಕ್ಕಾಗಿ ಪ್ರಯತ್ನಿಸಬೇಕಾಗಿದೆ. ಅದಕ್ಕಾಗಿ ಇದನ್ನು ಸರಿ ಮಾಡಬೇಕೆಂದು ನಾವು SAOದ ಪರವಾಗಿ ಕೇಳುತ್ತಾ ಇದ್ದೇವೆ. ನನ್ನ ಹೆಸರು ನೈಮ್ ಇಬ್ರಾಹಿಂ. ಸೊ ಈಗ ಸಿಚುವೇಶನ್ ಏನಾಗಿರೋದಂದರೆ, ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಈಗ ನೀಟ್ ಎಕ್ಸಾಮ್ ನಡೀತಾ ಇರೋ ಇದರಲ್ಲಿ ಪೇಪರ್ ಲೀಕ್ ಆಗೋಗಿದೆ. ಸೊ ಇದರಲ್ಲಿ ಸ್ಟೂಡೆಂಟಿಗೆ ಯಾವ ಥರ ಎಫೆಕ್ಟ್ ಆಗಿರೋದಂದರೆ, ಅವರು ಕಂಪ್ಲೀಟಾಗಿ ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದಾರೆ. ಯಾವ ಸಿಚುವೇಷನಲ್ಲಿದ್ದಾರೆ ಅಂದರೆ, ಮಕ್ಕಳು ಸೂಸೈಡ್ ಹೋಗುವ ಆ ಸ್ಟೇಜಲ್ಲಿ ಕೂಡ ರೀಚ್ ಆಗಿದ್ದಾರೆ. ಸೊ ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಕಂಪ್ಲೀಟ್ ಜೋಕ್ ಆಗೋಗಿದೆ. ಈ ನೀಟ್ ಎಕ್ಸಾಮ್ ಅಂದರೆ ಯಾವ ಸಾಧಾರಣ ಎಕ್ಸಾಮ್ ಅಲ್ಲ. ಅದೊಂದು ಪ್ರಿಪೇರ್ ಆಗಲಿಕ್ಕೆ ಅಟ್ಲೀಸ್ಟ್ ಒಂದು ಕೆಲವರು ಎಷ್ಟೋ ಅವರು ವರ್ಷವನ್ನು ಡ್ರಾಪ್ ಮಾಡಿ ಅವರನ್ನು ಎಕ್ಸಾಮ್ ಬರೀತಾರೆ. ಯಾಕೆಂದರೆ ಅವರ ಫ್ಯೂಚರನ್ನು ಫಾರ್ವರ್ಡ್ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಈ ಒಂದು ಎಜುಕೇಷನ್ ಸಿಸ್ಟಮನ್ನು ಈ ಜೋಕ್ ಥರ ಮಾಡಿದರೆ ಮಕ್ಕಳು ಯಾವ ಸ್ಟೇಜಿಗೆ ಹೋಗ್ತಾರೆ ಅಂದರೆ, ನಮಗೆ ಅಷ್ಟು ಜಸ್ಟ್ ಯೋಚನೆ ಮಾಡಲಿಕ್ಕೆ ಆಗ್ತಿಲ್ಲ. ಈ ನೀಟ್ಲಿ ಇದನ್ನು ಯಾವುದಾದ್ರೂ ಒಂದು ಸಿಚುವೇಷನನ್ನು ಸಾರ್ಟ್ ಮಾಡಿ ನಮ್ಮ ಸ್ಟೂಡೆಂಟ್ಸನ್ನು ಫ್ಯೂಚರನ್ನು ಕಂಪ್ಲೀಟ್ ಭವಿಷ್ಯನ ಹಾಳು ಮಾಡಿದ್ರೆ ಮೂವ್ ಫಾರ್ವರ್ಡ್ ಮಾಡಬೇಕಂತ ನಾನು ದೊಡ್ಡ ರಿಕ್ವೆಸ್ಟ್ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. We all know that this is not a small exam. This is one of the biggest exams conducted by National Testing Authority. And on May 3rd, 2026, we all know that 22 lakh students have attempted this paper. And when they were about to relax after these students, and immediately after 20 days, they are getting the news of leakage of this paper. Now, this is not the first time happening in our country. We all know in the last 5 years, maybe in 2 years, that is 2024 also, last time there was a leakage in this paper. Now, who are all behind this crime? We know that a lot of candidates who have leaked this paper are linked to BJP, our ruling government. Now, talking about this NTA, this is one of the biggest mafia. Our biggest mafia is happening around NTA. It turned out incompetent. It also did not even check for the security systems in and around the authority, around the agency. ಯಾಕೆ ನೀಟ್ ಸೆಂಟ್ರಲೈಸ್ ಆಗಿದೆ ಅಂದರೆ, ಸ್ಪೆಷಲಿ 10 years back what happened was there was decentralization of this exam because every state had to conduct different private entrance examinations, which was a huge burden for the students to get entry into the medical field. ಯಾಕೆಂದರೆ ಅವರಿಗೆ ಹಲವಾರು ಎಕ್ಸಾಮ್ಸ್ ಬರೀಬೇಕಾಗ್ತದೆ. ಒಂದು ಸ್ಟೇಟಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡುವಾಗ ಅವರಿಗೆ ಹೈ ಡೊನೇಷನ್ಸ್ ಕೂಡ ಪೇ ಮಾಡಬೇಕು. ಅದೇ ರೀತಿ ಪ್ರೈವೇಟ್ ಕಾಲೇಜಸ್ ಕೂಡ ತುಂಬ ಹೆಫ್ಟಿ ಫೀಸ್ ಚಾರ್ಜ್ ಮಾಡ್ತಾ ಇದ್ರು. ಸೊ ಫಾರ್ ಆಲ್ ದೀಸ್ ರೀಸನ್ಸ್ ದೇ ವಾಂಟೆಡ್ ಟು ಸೆಂಟ್ರಲೈಸ್ ದಿಸ್. ಇದೊಂದು ಸೆಂಟ್ರಲೈಸ್ ಮಾಡಿ ಒಂದು ಸೆಂಟ್ರಲೈಸ್ ಯೂನಿಟ್ ತಂದು ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡುವ ಅಂತ ಡಿಸೈಡ್ ಮಾಡಿದ್ರು ಗವರ್ಮೆಂಟ್. ಆದರೆ ಇದು ಇನ್ಕಾಂಪಿಟೆಂಟ್ ಆಗಿ ಟರ್ನ್ಔಟ್ ಆಯಿತು. ಅದೇ ರೀತಿ ನಮಗೆ ಗೊತ್ತಿರೋ ಪ್ರಕಾರ ನಾವು 2024 ಕೇಸ್ ತೆಗೆದ್ರೆ ಅಲ್ಲಿ ಆಗ ಕೂಡ ಲೀಕ್ ಆಗಿತ್ತು ಪೇಪರ್. ನಮ್ಮ ಗವರ್ಮೆಂಟ್ ಇದಕ್ಕೆ ಏನು ಆ್ಯಕ್ಷನ್ ತೆಗಿಲಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಇದರಲ್ಲಿ ಇಂಟರ್ವ್ಯೂನ್ ಮಾಡಿತ್ತು. ಅದೇ ರೀತಿ CBI ಕೂಡ ಇನ್ವೆಸ್ಟಿಗೇಷನಲ್ಲಿ ಇತ್ತು. ಆದರೆ ಕೆಲವು ಸ್ಮಾಲ್ ಯಾರೆಲ್ಲ ಕ್ರಿಮಿನಲ್ಸ್ ಇದ್ರು ಅವರನ್ನು ಅರೆಸ್ಟ್ ಮಾಡಿದ್ರು, ನಂತರ ಬೇಲ್ ಕೊಟ್ಟರು. ಮತ್ತೆ ನಮ್ಮ ಸ್ಟ್ರಕ್ಚರಲ್ಲಿ ಯಾವುದೇ ರಿಫಾರ್ಮೇಷನ್ ಆಗಲಿಲ್ಲ, ಯಾವುದೇ ಅಕೌಂಟಬಿಲಿಟಿ ಕೂಡ ಎಸ್ಟಾಬ್ಲಿಷ್ ಆಗಲಿಲ್ಲ, ಜಸ್ಟಿಸ್ ಕೂಡ ನಮಗೆ ಸಿಗಲಿಲ್ಲ. ಈ ಸ್ಕ್ಯಾಮ್ ಇನ್ನೊಮ್ಮೆ ರಿಪೀಟ್ ಆಗಬೇಕಾದ್ರೆ ಒಳಗೆ ಇರುವ ಯಾರೆಲ್ಲ ಕ್ರಿಮಿನಲ್ಸ್ ಇದರಲ್ಲಿ ನಮ್ಮ NTA ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಏನಿದೆಯೋ ಅದೊಂದು ಟ್ಯಾಂಪರಿಂಗ್ ಅಥಾರಿಟಿ ಆಗಿಬಿಟ್ಟಿದೆ. ಅದು ಸರ್ಕಾರ ಏನು ಹೇಳ್ತದೆ ಅದನ್ನು ಮಾತ್ರ ಮಾಡ್ತದೆ. ಈ ಕೋಚಿಂಗ್ ಸೆಂಟರ್ಸ್ ಏನು ಮಾಡ್ತಾ ಇದೆ ಅಂದರೆ, ಕೆಲವು ರಾಜ್ಯಗಳಲ್ಲಿ ಅವರ ಇನ್ಕಮ್ ಗ್ರೋತ್ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಇದರ ಬಗ್ಗೆ ಕರಪ್ಷನ್ ಮಾಡ್ತಾರೆ. ಸೊ ಇದೊಂದು ದೊಡ್ಡ ಒಂದು ಕರಪ್ಷನ್ ಕೂಪಾಗಿರುತ್ತದೆ, ಒಂದು ದೊಡ್ಡ ಜಾಲ ಆಗಿರುತ್ತದೆ. ಕೆಮಿಸ್ಟ್ರಿ ಮತ್ತು ಬಯಾಲಜಿ ಫುಲ್ ರಿಪೀಟೆಡ್ ಕ್ವೆಶನ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ಟು ಸೇ ದಟ್ ಕೆಲವು ಮಕ್ಕಳು ಕಂಪ್ಲೀಟ್ ಆಗಿ ಇದರಲ್ಲಿ ಅನ್ಯಾಯ ಫೇಸ್ ಮಾಡಬಹುದು. ಸೊ ನಮಗೆ ಗೊತ್ತಿರುವ ಕೆಲವು ಪೋಷಕರು 20 to 27 lakhs ಪೇ ಮಾಡಿ ಕ್ವೆಶ್ಚನ್ ಪೇಪರ್ ಖರೀದಿ ಮಾಡ್ತಾರೆ. ಇನ್ನು ಉಳಿದ ನಮ್ಮ ಬಡ ಮಕ್ಕಳು ಏನು ಮಾಡ್ತಾರೆ ಅಂದರೆ ಅವರಿಗೆ ಇದರಲ್ಲಿ ಏನು ಲಾಭವಿರುವುದಿಲ್ಲ. ಸೊ ಓನ್ಲಿ ದ high class people will get entry to the medical field and they will become doctors and they will enjoy their life. Now this should not happen again. ಈ ಒಂದು ಸ್ಟ್ರಕ್ಚರ್ ಬದಲಾವಣೆ ಆಗಬೇಕು. ಅದೇ ರೀತಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ಹತ್ರ ಈ ಒಂದು ಲೀಕೇಜ್ಗೆ ರೀಸನ್ ಕೇಳಿದಾಗ ಅವರು ಸೈಲೆಂಟ್ ಆದರು. ಅವ್ರು ಏನು ಅದಕ್ಕೆ ರಿಪ್ಲೈ ಕೊಡಲಿಲ್ಲ.
ಅದೇ ರೀತಿ ನಮ್ಮ ಸೋಕಾಲ್ ಪ್ರೈಮ್ ಮಿನಿಸ್ಟರ್ ಕೂಡ ಇದರ ಬಗ್ಗೆ ಏನು ಮಾತಾಡಲಿಲ್ಲ, ಒಂದು ಸ್ಟೂಡೆಂಟಿಗೆ ಕನ್ಸರ್ನ್ ಕೂಡ ಕೊಡಲಿಲ್ಲ. ಸಿಸ್ಟಮ್ ಫೇಲಿಯರ್ ಆಗಿದೆ. NTA cannot regulate such exam centers or examinations. It doesn't have any power to be in existence. ಅದನ್ನು ಕಂಪ್ಲೀಟಾಗಿ ಡಿಸ್ಬ್ಯಾಂಡ್ ಮಾಡಬೇಕು. ನಮ್ಮ ಕಂಪ್ಲೀಟ್ ಫ್ರೇಮ್ವರ್ಕ್ಗೆ ಚೇಂಜ್ ಮಾಡಬೇಕು. ಅದೇ ರೀತಿ ಅಕೌಂಟೆಬಿಲಿಟಿ ಮತ್ತು ಜಸ್ಟಿಸ್ ನಮಗೆ ಸಿಗಬೇಕು. ಇದರಿಂದಾಗಿ ಹಲವಾರು ಸ್ಟೂಡೆಂಟ್ಸ್ ಈ ಒಂದು May 2026 ಪೇಪರಿಂದ ಹಲವಾರು ಸ್ಟೂಡೆಂಟ್ಸ್ ಆಸ್ಪೈರಿಂಗ್ ಡಾಕ್ಟರ್ಸ್ ಅವರಿಗೆ ತುಂಬ ಇಂಜಸ್ಟಿಸ್ ಆಗಿದೆ. ಕೆಲವು ಸುಸೈಡಲ್ ಕೇಸಸ್ ಕೂಡ ಆಗಿದೆ. ಬಿಕಾಸ್ ದಿಸ್ ಇಸ್ ಅ ಟೋಟಲ್ ಎಫೆಕ್ಟ್ ಆನ್ ದಿ ಮೆಂಟಲ್ ಆ್ಯಂಡ್ ಇಮೋಷನಲ್ ಟ್ರಾಮಾ ಆಫ್ ದ ಸ್ಟೂಡೆಂಟ್ಸ್. ನಾವು ಮಕ್ಕಳಿಗೆ ಮೆಂಟಲಿ ಕೌನ್ಸಿಲಿಂಗ್ ಕೊಡಬೇಕಾಗಿದೆ. ಅವರಿಗೆ ನಾವು ಒಂದು ಡೈರೆಕ್ಷನ್ ಕೊಡಬೇಕಾಗಿದೆ. ಕೇವಲ ಇದೊಂದು ಎಕ್ಸಾಮ್ ಮಾತ್ರ ನಮ್ಮ ಫ್ಯೂಚರ್ ಡಿಸೈಡ್ ಮಾಡೋದಿಲ್ಲ. ಅದೇ ರೀತಿ ಗವರ್ಮೆಂಟ್ ಕೂಡ ವಿಷಯದಲ್ಲಿ ಸೀರಿಯಸ್ ಆಗಬೇಕು. ಮಕ್ಕಳ ಫ್ಯೂಚರಲ್ಲಿ ಯಾವತ್ತೂ ಯಾರು ಕೂಡ ಆಟ ಆಡಬಾರ್ದು. So let's demand for justice, transparency and fairness in our educational system. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.